ಜಾನಿ ನಾನು ಈಗಲೇ ಬೇಕು. ಹಾಯ್ ಎಲ್ಲರೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆಕಾಶ್ ಯಶ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನ ಆಯಿತು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿಬಿಟ್ಟು, ಹಾಗಾಗಿ ಇವತ್ತು ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಆಗಲೇ ಪ್ರಿವ್ಯೂನಲ್ಲಿ ಒಂದು ವಿಡಿಯೋನ ನೋಡ್ಕೊಂಡಿರ್ತಾರೆ. ಓಕೆನಾ, ಫಾಸ್ಟ್ ಲಿರಿಕ್ಸ್ ಟೆಕ್ಸ್ಟ್ ಅನಿಮೇಷನು. ಅದೇ ರೀತಿಯ ಒಂದು ವಿಡಿಯೋನ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳುತ್ತೆ ನಿಮ್ಮ ಒಂದು ಅಲೈಟ್ ಮೋಷನಲ್ಲಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಎಂಡ್ ತನಕ ನೋಡ್ತಾ ಹೋಗಿ. ನೀವಿನ್ನು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋನ ಎಂಡ್ ತನಕ ನೋಡಿ, ಯಾಕಂದರೆ ವಿಡಿಯೋದಲ್ಲಿ ಪಾಸ್ವರ್ಡ್ ಇರುತ್ತೆ. ಓಕೆನಾ, ಒಂದು XML ಫೈಲ್ಗೆ ಪಾಸ್ವರ್ಡ್ನ ಹಾಕಿದ್ದೀನಿ. ಓಕೆನಾ, ಸೊ ಈ ವಿಡಿಯೋನ ಎಂಡ್ ತನಕ ನೋಡ್ತಾ ಹೋಗಿ. ಸೊ ಅದೇ ರೀತಿ ಒಂದು ಟೆಕ್ಸ್ಟ್ ಅನಿಮೇಷನ್ ನಿಮ್ಮ ಒಂದು ಅಲೈಟ್ ಮೋಷನಲ್ಲಿ ತುಂಬಾ ಈಸಿಯಾಗಿ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆನಾ, ಸೊ ನೀವು ಆ ಒಂದು ಪೂರ್ತಿ ಪ್ರಿವ್ಯೂನ ನಿಮಗೆ ನೋಡ್ಬೇಕಾದ್ರೆ ಸರ್ ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು ನೋಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ತುಂಬಾ ಸಖತ್ತಾಗಿ ಬಂದಿದೆ. ಓಕೆನಾ, ವಿಡಿಯೋ ನಾನು ಇಲ್ಲಿ ಕಾಪಿರೈಟ್ ಕ್ಲೈಮ್ ಬರುತ್ತೆ ಅಂದ್ಬಿಟ್ಟು ಸಾಂಗ್ನ ಮ್ಯೂಟ್ ಮಾಡಿದ್ದೀನಿ. ಓಕೆನಾ, ಸೊ ಅಲ್ಲಿನೂ ಕೂಡ ಫಾಲೋ ಮಾಡ್ಕೊಳ್ಳಿ. ಟೆಲಿಗ್ರಾಮ್ನಲ್ಲೂ ಕೂಡ ಇದನ್ನು ಅಲ್ಲಿನೂ ಕೂಡ ಫಾಲೋ ಮಾಡ್ಕೊಳ್ಳಿ. ನಾನು ಯೂಸ್ ಮಾಡಿದ್ರೆ ಒಂದು ಲೈಟ್ ಮೋಷನ್ ಬೇಕಾದರೆ ನಿಮಗೆ ಟೆಲಿಗ್ರಾಮಲ್ಲಿ ಸಿಗುತ್ತೆ. ಓಕೆನಾ, ಸೊ ನೀವೇನೋ ನಾನು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದಾರೆ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೊ ಈ ಒಂದು ವಿಡಿಯೋನ ನೋಡ್ಕೊಳ್ಳಿ. ಓಕೆನಾ, ಪಕ್ಕದಲ್ಲಿ ಒಂದು ಕಾಣ್ತಿರೋ ಒಂದು ಬೆಲ್ ನೋಟಿಫಿಕೇಷನ್ ಕೂಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಬಿಟ್ಟು ವಿಡಿಯೋನ ಯಾವ ರೀತಿ ಎಡಿಟ್ ಮಾಡೋದು ಅಂತ ನೋಡೋಣ. ಓಕೆನಾ, ಫಸ್ಟ್ ಅಲೈಟ್ ಮೋಷನ್ ಓಪನ್ ಮಾಡಬೇಕಾಗತ್ತೆ. ಅಲೈಟ್ ಮೋಷನ್ ಓಪನ್ ಮಾಡಿದ ತಕ್ಷಣ ಸೊ ನಿಮಗೆ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಸೊ ಈಗ ನೀವು ಇಲ್ಲೇನು ಮಾಡ್ಕೊಬೇಕಂದ್ರೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ನ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟು 9:6 ರೇಷನ್ನ ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಕೊಟ್ಕೊಬೇಕಾಗತ್ತೆ. ಸೊ ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಕೊಟ್ಟಾದ ತಕ್ಷಣ ಈ ರೀತಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ತಿರ್ಗಾ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಡಿಯೋ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಯಾವ ಒಂದು ಸಾಂಗ್ ಮೇಲೆ ಎಡಿಟ್ ಮಾಡ್ಕೊತ ಇದ್ರೋ ಆ ಒಂದು ಆಡಿಯೋನ ಈ ರೀತಿ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೊ ಆಡಿಯೋನ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾದ ತಕ್ಷಣ ತಿರ್ಗಾ ಏನು ಮಾಡ್ಕೊಬೇಕಂದ್ರೆ ತಿರ್ಗಾ ಪ್ಲಸ್ ಮೇಲೆ ಕ್ಲಿಕ್ನ ಮಾಡ್ಕೊಬೇಕಾಗತ್ತೆ. ಸೊ ಪ್ಲಸ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ನಿಮ್ಮ ಒಂದು ಸಾಂಗು ಯಾವ ಒಂದು ಫೋಲ್ಡರಲ್ಲಿ ಇರುತ್ತೋ ಅಥವಾ ಫೋಟೋ ನೀವು ಯಾರು ಫೋಟೋನ ಎಡಿಟ್ ಮಾಡ್ಕೊಬೇಕು ಅಂದ್ಕೊಂಡಿರ್ತಾರಲ್ವ ಅವರೊಂದು ಫೋಟೋನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಜಸ್ಟ್ ಇವಾಗ ನಾನು ಇಲ್ಲಿ ಯಾವುದಾದ್ರೂ ಒಂದು ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ, ಈ ಒಂದು ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಈ ಒಂದು ಫೋಟೋ ಮೇಲೆ ಇವಾಗ ಕ್ಲಿಕ್ ಮಾಡಿಬಿಟ್ಟು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಫಿಲ್ ಕಂಪೋಸಿಷನ್ ಏರ್ ಅಂತ ಕೊಡ್ಕೊತಾ ಇದ್ದೀನಿ. ಓಕೆ, ಸೊ ಫಿಲ್ ಕಂಪೋಸಿಷನ್ ಏರ್ ಅಂತ ಕೊಟ್ಟ ತಕ್ಷಣ ನೆಕ್ಸ್ಟ್ ನಿಮ್ಮ ಒಂದು ಸಾಂಗ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಈ ಒಂದು ಫೋಟೋನ ಈ ರೀತಿ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಸೊ ನೋಡ್ತಿರೋದು ಈ ರೀತಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಓಕೆನಾ, ಸೊ ಈ ರೀತಿ ಫೋಟೋ ಸೆಟ್ ಆಗಿದೆ. ಓಕೆನಾ, ಸೊ ಇವಾಗ ಇದಕ್ಕೆ ಒಂದು ಬ್ಲ್ಯಾಕ್ ಸ್ಕ್ರೀನು ಒಂದು ಇದು ಬರಬೇಕಲ್ವಾ ಇದ್ರ ರೀತಿ. ಸೊ ಇವಾಗ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಓಕೆನಾ, ಸೊ ನಮ್ಮೊಂದು ಟೆಕ್ಸ್ಟ್ ಬ್ಯಾಕ್ಗ್ರೌಂಡ್ ಕಡೆ ಬ್ಲ್ಯಾಕ್ ಸ್ಕ್ರೀನ್ ಬರಬೇಕಲ್ವ, ಹಾಗಾಗಿ ಒಂದು ಶೇಪ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಶೇಪ್ನ ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಇದನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ನೋಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗತ್ತೆ. ಓಕೆ, ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ತಿರ್ಗಾ ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿ ಬ್ಲ್ಯಾಕ್ ಕಲರ್ನ ಸೆಲೆಕ್ಟ್ ಮಾಡಿಕೊಂಡು ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿ ಮೇಲೆ ಬಂದು ಇದರ ಒಂದು ಒಪಾಸಿಟಿನ ಒಂದು ಸ್ವಲ್ಪ 80 ತನಕ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. 80, 79 ತನಕ ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ಇವಾಗ ಇದನ್ನು ಈ ಕಡೆ ಕೆಳಗಡೆ ಈ ರೀತಿ ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದನ್ನು ಕೂಡ ನಿಮ್ಮೊಂದು ಸಾಂಗ್ ಎಲ್ಲಿ ತನಕ ಇರ್ತದೆ ತನಕ ಅದನ್ನು ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ ಇರುತ್ತೆ. ಓಕೆನಾ, ಸೊ ಇದು ಡ್ರ್ಯಾಗ್ ಮಾಡ್ಕೊಂಡಿದ ತಕ್ಷಣ ಸೊ ನಿಮಗೆ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಓಕೆನಾ, ಸೊ ಇದಾದ ತಕ್ಷಣ ಇವಾಗ ಏನು ಮಾಡ್ಕೊಬೇಕಂದ್ರೆ ನೆಕ್ಸ್ಟ್ ನಿಮ್ಮ ಒಂದು ನೇಮ್ನ ಏನಾದರೂ ನಾವು ಹಾಕ್ಕೊಬೇಕು ಅಂದ್ಕೊಂಡಿದ್ರೆ ನೇಮ್ನ ಹಾಕೊಬೋದು. ಸೊ ನಾನು ನೇಮ್ನ ಹಾಕ್ಕೊಳ್ಳೋದಿಲ್ಲ. ಓಕೆನಾ, ಸೊ ನಾನು ನಿಮಗೆ ಡೆಮೋ ವಿಡಿಯೋ ಮಾಡಿ ತೋರಿಸ್ತಿರೋದ್ರಿಂದ ನಾನು ನೇಮ್ನಲ್ಲಿ ಆ್ಯಡ್ ಮಾಡ್ತಾನಿಲ್ಲ. ಇವಾಗ ಈ ಕಡೆ ಬ್ಯಾಕ್ ಬರಬೇಕಾಗುತ್ತೆ. ಓಕೆ, ನಾನು ಬ್ಯಾಕ್ ಬಂದ ತಕ್ಷಣ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ಫುಲ್ ಪ್ರಾಜೆಕ್ಟ್ ಲಿಂಕ್ನ ಕೊಟ್ಟಿರ್ತೀನಿ XML. ಸೊ ಅದರದ್ದು ಪಾಸ್ವರ್ಡ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಿಗ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ವಿಡಿಯೋನ ಎಂಡ್ ತನಕ ನೋಡ್ತಾ ಹೋಗಿ. ಸೊ ಒಂದು ಪ್ರಾಜೆಕ್ಟ್ನ ಇವಾಗ ಇಲ್ಲಿ ಓಪನ್ ಮಾಡ್ಕೊತಾ ಇದ್ದೀನಿ. ಓಕೆ, ಈ ಒಂದು ಪ್ರಾಜೆಕ್ಟ್ನ ಓಪನ್ ಮಾಡಿದ ತಕ್ಷಣ ಸೊ ನಿಮಗೆ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಓಕೆನಾ, ಸೊ ಪ್ರಾಜೆಕ್ಟ್ನ ಇಲ್ಲಿ ಓಪನ್ ಮಾಡಿದ್ದೀನಿ, ನೋಡ್ತಿರ್ಬೋದು ಈ ರೀತಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಓಕೆನಾ, ಸೊ ಈ ರೀತಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಓಕೆನಾ, ಇವಾಗ ನಾನು ಇದರಲ್ಲಿ ಒಂದು ವೈಟ್ ಬ್ಲಿಂಕ್ ಎಫೆಕ್ಟ್ನ ಆ್ಯಡ್ ಮಾಡಿದ್ದೀನಿ. ಓಕೆನಾ, ಸೊ ಅದು ನನ್ನ ಒಂದು ಸಾಂಗ್ ಬೀಟ್ ತಕ್ಕ ಹಾಗೆ ನಾನು ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಪ್ರಿವ್ಯೂಲಿ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಸೊ ನಿಮ್ಮೊಂದು ಸಾಂಗ್ ಬೀಟ್ ಎಲ್ಲಿ ಬರುತ್ತೋ ಅದನ್ನು ನೀವು ಒಂದು ಬ್ಲಿಂಕ್ ವೈಟ್ ಸ್ಪ್ಲಾಶ್ ಎಫೆಕ್ಟ್ನ ನೀವು ಅದನ್ನು ಆ್ಯಡ್ ಮಾಡ್ಕೊಬೋದು. ಸೊ ಇವಾಗ ನಾನು ನಿಮಗೆ ಇಲ್ಲಿ ಫಾಸ್ಟ್ ಲಿರಿಕ್ಸ್ ಅಂತ ಹೇಳ್ದಲ್ವ, ಸೊ ನಿಮ್ಮ ಒಂದು ಸಾಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ನಾನು ಯಾವ ರೀತಿ ಸಾಂಗ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಆ ರೀತಿ ಲಿರಿಕ್ಸ್ನ ಕಟ್ ಬೈ ಮಾಡಿ ಇಂಪೋರ್ಟ್ ಮಾಡ್ಕೊಬೇಕಾಗತ್ತೆ. ಸೊ ಇವಾಗ ಫಸ್ಟ್ ಲಿರಿಕ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡಿದ್ದನ್ನು ಕಾಪಿ ಮಾಡ್ಕೊಂಡಿದ್ದೀನಿ. ಕಾಪಿ ಮಾಡ್ಕೊಂಡ ತಕ್ಷಣ ಬ್ಯಾಕ್ ಬರ್ತೀನಿ. ಓಕೆನಾ, ಸೊ ನೀವು ಎಷ್ಟು ಚಿಕ್ಕದಾಗಿ ಲಿರಿಕ್ಸ್ನ ಆ್ಯಡ್ ಮಾಡ್ಕೊತ ಹೋಗ್ತಿರೋ ಅಷ್ಟೇ ಫಾಸ್ಟಾಗಿ ನಿಮಗೆ ವಿಡಿಯೋ ಎಫೆಕ್ಟ್ ಸಿಗುತ್ತೆ. ಓಕೆನಾ, ಎಫೆಕ್ಟ್ ನೋಡೋದಕ್ಕೆ ಸಿಗುತ್ತೆ. ಓಕೆ, ಇವಾಗ ಒಂದು ಹಳೆ ಪ್ರಾಜೆಕ್ಟ್ನ ಇಲ್ಲಿ ಓಪನ್ ಮಾಡ್ಕೊತಾ ಇದ್ದೀನಿ. ಓಕೆ, ಸೊ ಹಳೆ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಂಡು ಇವಾಗ ಇಲ್ಲಿ ಬಂದುಬಿಟ್ಟು ಇದನ್ನು ಪೇಸ್ಟ್ ಮಾಡ್ತಾ ಇದ್ದೀನಿ. ಓಕೆನಾ, ಸೊ ಇದ್ರದ್ದು ಫಾಂಟ್ ನಿಮಗೆ ಮಿಸ್ಸಿಂಗ್ ಅಂತ ಬಂದರೆ ಫಾಂಟ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಓಕೆನಾ, ಸೊ ಇವಾಗ ನೋಡ್ತಿರೋದು ಇಲ್ಲಿ ಎಕ್ಸಾಂಪಲ್ಗೋಸ್ಕರ ನಾನು ಇದನ್ನು ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಸೆಂಟ್ರಲ್ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ, ಸೊ ಒಂದು ನಿಮಿಷ. ಓಕೆ, ಇವಾಗ ಇದನ್ನು ಸೆಂಟ್ರಲ್ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಓಕೆನಾ, ಸೊ ಇವಾಗ ನೋಡ್ತಿರೋದು ಎಷ್ಟು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಇವಾಗ ಇದನ್ನು ಎಷ್ಟು ಚಿಕ್ಕದಾಗಿ ನೀವು
ಚಿಕ್ಕದಾಗಿ ಭಾಳ ತುಂಬಾ ಚಿಕ್ಕದಾಗಿ ಲಿರಿಕ್ಸ್ನ ಬರ್ಕೊತಿರೋ ಅಷ್ಟೇ ನಿಮಗೆ ಫಾಸ್ಟಾಗಿ ನಿಮಗೆ ರಿಸಲ್ಟ್ ನೋಡೋದಕ್ಕೆ ಸಿಗುತ್ತೆ. ಓಕೆನಾ, ಫಾಸ್ಟ್ ಟೆಕ್ಸ್ಟ್ ಅನಿಮೇಷನ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ ನೋಡ್ತಾ ಇರೋದ್ರಲ್ಲಿ. ಸೊ ಈ ರೀತಿ ನಿಮಗೆ ಫಾಸ್ಟಾಗಿ ಲಿರಿಕ್ಸ್ ಟೆಕ್ಸ್ಟ್ ಅನಿಮೇಷನ್ ನೋಡೋದಕ್ಕೆ ಸಿಗುತ್ತೆ. ಓಕೆನಾ, ನೆಕ್ಸ್ಟ್ ನೀವು ಇದನ್ನು ಕಾಪಿ ಮತ್ತು ಪೇಸ್ಟ್ ಮಾಡ್ಕೊಂಡ ತಕ್ಷಣ ನಿಮ್ಮ ಒಂದು ಸಾಂಗ್ ಲಿರಿಕ್ಸ್ ಏನಿರುತ್ತೋ ಅದನ್ನು ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದನ್ನು ಚೇಂಜ್ ಮಾಡಿಕೊಂಡು ಮತ್ತೆ ಅದನ್ನು ಮುಂದೆ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಿ ಇದೇ ರೀತಿ ನೀವು ಪೂರ್ತಿ ಲಿರಿಕ್ಸ್ನ ಬರ್ಕೊಬೇಕಾಗತ್ತೆ. ಸೊ ಬರ್ಕೊಂಡಿದ್ದ ತಕ್ಷಣ ಈ ಕಡೆ ಆ್ಯರೋ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಒಂದು ಆಪ್ಷನ್ ಬರುತ್ತೆ. ನೆಕ್ಸ್ಟ್ ಇದನ್ನು ಇಲ್ಲಿಂದ ನಿಮ್ಮ ಒಂದು ವಿಡಿಯೋನ ಯಾವ ಒಂದು ಕ್ವಾಲಿಟಿಗೆ ಬೇಕೋ ಒಂದು ಕ್ವಾಲಿಟಿನ ಕೊಟ್ಕೊಂಡು ವಿಡಿಯೋನ ಸೇವ್ ಮಾಡ್ಕೊಬೋದು. ವಿಡಿಯೋ ಇಷ್ಟೊತ್ತಿಗೆ ವಿಡಿಯೋಗೊಂದು ಲೈಕ್ನ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.